ಅಫಜಲ್ಪುರ ನಾಗರಿಕರ ವತಿಯಿಂದ ಇಂದು ಈ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಏನು ಜೂನ್ 1ನೇ ತಾರೀಕಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಅಪ್ಪುಗೌಡರು ಈಗ ತಾನೇ ನಮ್ಮ ಚಂದ್ರಮ್ಮ ಪಾಟೀಲ್ ಅವರು ಹೇಳಿದಂಗೆ ಹಿಂದೆ ನಡೆದಂಥ ಘಟನೆಯ ಕುರಿತು ಮೆಲುಕು ಹಾಕುವ ಮುಖಾಂತರ ಏನು ಹಿಂದೆ ಕೆಲವರು ಛೋಟಾ ಪಾಕಿಸ್ತಾನ ಅಂತ ಹೇಳಿದ್ರು, ಅವರಿಗೆ ಯಾವ ರೀತಿಯಾಗಿ ಮನೆಗೆ ಕಳಿಸಿದೆವು ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಮುಸ್ಲಿಂ ತುಷ್ಟೀಕರಣ ರಾಜಕಾರಣ ಮಾಡುವುದಕ್ಕೆ ಇವತ್ತು ಮನೆಗೆ ಕಳಿಸ್ತೇವೆ ಅನ್ನುವ ಮಾತನ್ನು ಇವತ್ತಿನ ದಿವಸ ಅಪ್ಪುಗೌಡರ ಹೇಳಿದ ಒಂದು ನಿರ್ಣಯವನ್ನು ನಾವು ಬಲವಾಗಿ ಸ್ವಾಗತಿಸ್ತೇವೆ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ, ಕೆಲವು ರಾಜಕಾರಣಿಗಳು ಇವತ್ತು ಮುಸ್ಲಿಮರನ್ನು ಓಲೈಕೆ ಮಾಡುವ ಸಲುವಾಗಿ ಇವತ್ತು ತುಷ್ಟೀಕರಣ ರಾಜಕಾರಣ ಮಾಡುವ ದೃಷ್ಟಿಯಿಂದ ಇವತ್ತು ಹಿಂದೂಗಳನ್ನು ಇವತ್ತಿನ ದಿವಸ ಅಪಮಾನ ಮಾಡೋದು ಮತ್ತು ಅವ್ರ ಮೇಲೆ ರೌಡಿ ಶೀಟ ಇನ್ನಿತರ ಕೇಸ್ಗಳು ಹಾಕುವ ಮುಖಾಂತರ ಈ ಹಿಂದೂ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದು ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಅಪ್ಪುಗೌಡರು ಕೊಟ್ಟಿರು. ತಮಗೆ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ಸರಿಪಡಿಸೋದೇನೆಂದ್ರೆ, ಏನು 2021ನೇ ಸಾಲಿನಲ್ಲಿ ನವೆಂಬರ್ದಲ್ಲಿ ಕ್ರೈಮ್ ನಂಬರ್ 25 ಪ್ರಕಾರ ಏನು ಆಳಂದಲ್ಲಿ ನಾರ್ಲೆ ಮಶಕ್ ದರ್ಗಾದಲ್ಲಿರುವಂಥ ಏನು ರಾಘವ ಚೈತನ್ಯ ಶಿವಲಿಂಗಕ್ಕೆ ಕೆಲವು ಕಿಡಿಗೇಡಿಗಳು ಏನು ಹೊಲಸೆ ಹಾಕುವ ಮುಖಾಂತರ ಅಪಮಾನವನ್ನು ಮಾಡಿದ್ರು. ಆ ಅಪಮಾನ ಮಾಡೋದನ್ನು ಖಂಡಿಸುವಂಥ ಈ ಹಿಂದೂ ಸಮಾಜದ ಬಗ್ಗೆ ಇವತ್ತಿನ ದಿವಸ ಕೆಲವರು ಏನು 25 ಕ್ರೈಮ್ ನಂಬರ್ ಪ್ರಕಾರ ಅವರಿಗೆ ಒಂದು ಕೇಸನ್ನು ದಾಖಲಾಗ್ತದೆ. ಆ ಕೇಸನ್ನು ದಾಖಲಾದಂಥ ಸಂದರ್ಭದಲ್ಲಿ ಏನು ನಮ್ಮ ಹಿಂದೂ ಸಮಾಜದ ಪೂಜ್ಯರಾಗಿರ್ಬೋದು, ಕೆಲವು ಮುಖಂಡರಾಗಿರ್ಬೋದು, ಅದನ್ನು ಶುಚಿಗೊಳಿಸಿ ಮತ್ತೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡಿದಾಗ ಸರ್ಕಾರ ಅಡ್ಡಲಾಗಿ ಇವತ್ತು ಅಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲ್ಲ. ಆದರೆ ಹೈಕೋರ್ಟಕ್ಕೆ ಮೊರೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಿವಲಿಂಗವನ್ನು ಸ್ವಚ್ಛಗೊಳಿಸಿ ಯಥಾ ಪ್ರಕಾರವಾಗಿ ಪೂಜೆ ಸಲ್ಲಿಸಲು ಕೆಲವು ಆಯ್ದ ಮುಖಂಡರ ಪೂಜ್ಯರನ್ನು ಅವಕಾಶ ಮಾಡಿಕೊಟ್ಟಾಗ ಇವತ್ತು ದಿವಸ ಆ ಅನುಮತಿ ಪ್ರಕಾರ ನಮ್ಮೆಲ್ಲ ಸಮಾಜ ಮುಖಂಡರು ಹೋಗಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕೋಮುವಾದಿಗಳು ಏನು ಈ ಒಂದು ಹಿಂದೂ ಪೂಜ್ಯರ ಮೇಲೆ, ಹಿಂದೂ ಮುಖಂಡರ ಮೇಲೆ ಇವತ್ತಿನ ದಿವಸ ಮಾರಣಾಂತಿಕವಾಗಿ ಹಲ್ಲೆ ಮಾಡುವ ಮುಖಾಂತರ ಮತ್ತು ಭಯಾನಕವಾಗಿ ಇವತ್ತಿನ ದಿವಸ ಹಲ್ಲೆ ಮಾಡಿ ನಮ್ಮ ಕೇಂದ್ರ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಮುಖಂಡರ ಮೇಲೆ ಇವತ್ತಿನ ದಿವಸ ಕೊಡ್ಲಿ ಬಡಿಗೆ ಹತಾರ್ಗಳ ಮುಖಾಂತರ ಹಲ್ಲೆ ಮಾಡಲು ಪ್ರಯತ್ನ ಮಾಡಿದಾಗ ಏನು ಕ್ರೈಮ್ ನಂಬರ್ 29, 30, 31, 32 ಈ ರೀತಿಯ 30ರ ಪ್ರಕಾರ ಮತ್ತು ಕ್ರೈಮ್ ನಂಬರ್ 38ರ ಪ್ರಕಾರ ಸುಮಾರು 6 ಕೇಸ್ಗಳಾಗ್ತವೆ. ಆ ಕೇಸ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಏನು ಹೇಳಲಾಗಿರಪ್ಪ ಅಂದ್ರೆ, ಕೆಲವು ಕೋಮುವಾದಿಗಳು ಹಿಂದೂಂಕು ನೈ ಚೋಡ್ನ ಇನ್ಕು ಖತಮ್ ಕರ್ನಾ ಬೋಲ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ಈ ಮಾತು ನಾವು ಹೇಳಿಲ್ಲ. FIR ಅಲ್ಲಿ ಸ್ಪಷ್ಟವಾಗಿ ಪೊಲೀಸ್ ದಾಖಲಾತಿಯಾಗಿ ಹೇಳ್ಯಾರ. ಅದರಂತೆ जो जिलाधिकारी है और SP है, हिंदुओं को बचाने के लिए आए हैं, इसको कभी भी नहीं छोड़ना, इनको भी खत्म करेंगे बोल के ಏನು ಉಲ್ಲೇಖ ಮಾಡಿ ಇವತ್ತಿನ ದಿವಸ FIR ಯಾರು ಮಾಡ್ಯಾರ? ಪೊಲೀಸರು ಮಾಡ್ಯಾರ. ಅಂಥ ಒಂದು ಕೋಮುವಾದಿಗಳನ್ನು, ಅಂಥ ಒಂದು ಗುಂಡಾಗಳನ್ನು ರಕ್ಷಣೆ ಮಾಡುತ್ತಿರುವಂಥ ಈ ಸರ್ಕಾರ ಇವತ್ತು ನಿಜವಾಗ್ಲೂ ತಮ್ಮ ತಾಕತ್ತು ಇವತ್ತಿನ ದಿವಸ ಕಾನೂನು ಬಗ್ಗೆ ಇವತ್ತು ಪಾಲನೆ, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಹೇಳುವಂಥ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು, ಈಗಿನ ಗೃಹ ಸಚಿವರು, ನಿಮಗೇನಾದರೂ ದಮ್ಮ ತಾಕತ್ತಿದ್ರೆ ಅವ್ರ ಕೇಸ್ ನೀವು ವಾಪಸ್ ತಗೋಬಾರ್ದು, ಅವರನ್ನು ಒದ್ದೊಳ ಹಾಕುವಂಥ ಕೆಲಸ ನೀವು ಮಾಡಬೇಕು. ಆದರೆ ನೀವೇನು ಮಾಡಿರಿ? ಯಾವ ಗುಂಡಾಗಳು, ಯಾವ ಕೋಮುವಾದಿಗಳು ಏನು ಹಿಂದೂಗಳ ಮೇಲೆ ಹಲ್ಲೆ ಮಾಡ್ಯಾರ, ಮಾರಕಾಸ್ತ್ರಗಳನ್ನು ತೊಗೊಂಡು ಬಂದಾರ, ಇವತ್ತು ಚಾಕು ಚೂರಿಗಳನ್ನು ತೊಗೊಂಡು ಬಂದಾರ, ಇವತ್ತು
ಸಂವಿಧಾನದ ಪ್ರಕಾರ ನಮಗೆ ರಕ್ಷಣೆ ಕೊಡುವಂಥ ಪೊಲೀಸರ ಮೇಲೆ ಇವತ್ತು ದಿವಸ ಹಲ್ಲೆ ಮಾಡ್ಯಾರ, SP ಅವ್ರ ಮೇಲೆ ಹಲ್ಲೆ ಮಾಡ್ಯಾರ, ಜಿಲ್ಲಾಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಯಾರ, ಅವ್ರ ಕಾರನ್ನು ಖತಮ್ ಮಾಡ್ಯಾರ. ಅಂಥವ್ರ ಕೇಸ್ ವಾಪಸ್ ತೋತೀರಿ? ನಿಮಗೇನು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದನ್ನ? ಯಾವ ಸಂವಿಧಾನದಲ್ಲಿ ಬರ್ತಾರೆ ಹೇಳಿ ನೋಡಮ್ಮ. ಇವತ್ತು ಸರ್ಕಾರ ಕಾನೂನಿಗೆ ಅಡ್ಡಿಪಡಿಸುವಂಥ ದುಷ್ಕರ್ಮಿಗಳನ್ನು ಇವತ್ತು ದಿವಸ ಕೇಸ್ ವಾಪಸ್ ತೋತೀರಿ ನೀವು. ಆದ್ರೆ ಯಾರು ಇವತ್ತು ಉಲ್ಲೇಖವನ್ನು ಮಾಡ್ತಾರ, ಈ ಹಿಂದೆ ಈ ಕಲಬುರಗಿ ಜಿಲ್ಲಾಕ್ಕೂ ಛೋಟಾ ಪಾಕಿಸ್ತಾನ್ ಬನಾಂಗಿ ಅಂತೇಳಿ ಯಾವ ಹಿಂದಿನ ಕೆಲವು ಮುಖಂಡರು ಉಲ್ಲೇಖ ಮಾಡ್ತಾರ, ಆ ಉಲ್ಲೇಖ ಮಾಡಿದವ್ರನ್ನ ಯಾವ ರೀತಿಯಾಗಿ ಮನೆ ಕಳಿಸಿರಿ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಏನು ತುಷ್ಟೀಕರಣ ರಾಜಕಾರಣ, ಮುಸ್ಲಿಂ ತುಷ್ಟೀಕರಣ ರಾಜಕಾರಣ ಏನು ಮಾಡ್ತಾರ ಈ ಕಾಂಗ್ರೆಸ್ ಪಕ್ಷ, ಮುಂದಿನ ದಿನಗಳಲ್ಲಿ ಇವ್ರಿಗೆ ಮನೆ ಕಳಿಸ್ತೇವೆ ಅಂತೇಳಿ ಹೇಳಿದ್ದು ಅಪ್ಪುಗೌಡರು. ಅದು ಖರೇನೆ ಹೇಳ್ಯಾರ, ಅದು ನಿಜನೇ ಹೇಳ್ಯಾರ. ಅದಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ. ಬಂದು ಅದಕ್ಕೆ ನಾವು ಅಪ್ಪುಗೌಡರ ಜೊತೆ ಇದ್ದೇವೆ, ಅವ್ರ ಪರವಾಗಿದ್ದೆವು. ನೀವು ಇದು ಅರ್ಥ ಮಾಡ್ಕೋರಿ. ನಿಜವಾಗ್ಲೂ ಕೂಡ ನಿಮಗೇನಾದರೂ ಸಂವಿಧಾನ ಮತ್ತು ಈ ಕಾನೂನು ಬಗ್ಗೆ ಇವತ್ತು ಕಳಕಳಿ ಇದ್ರ ಆ ಏನು ಗುಂಡಗಳ ಮೇಲೆ ಇವತ್ತಿನ ದಿವಸ ಕೇಸ್ ವಾಪಸ್ ತೊಗೊಂಡ್ರಿ, ಆ ಕೇಸನ್ನು ರದ್ದುಪಡಿಸಬೇಕು ಮತ್ತು ಅವರನ್ನು ಒದ್ದು ಜೈಲಿಗೆ ಹಾಕುವಂಥ ಕೆಲಸ ನೀವು ಮಾಡಬೇಕು. ಅದನ್ನು ಬಿಟ್ಟು ಇವತ್ತಿನ ದಿವಸ ಯಾರು ಇವತ್ತು ಸರ್ಕಾರದ ವಿರುದ್ಧ ಮಾತಾಡ್ತಾರ, ಯಾರು ಜನರ ಪರವಾಗಿ ಮಾತಾಡ್ತಾರ, ಯಾರು ನಿಮ್ಮ ಹಗರಣಗಳು ಹೊರಗೆ ಹಾಕ್ತಾರ, ಅಂಥ ಹಗರಣಗಳ ಬಗ್ಗೆ ಮಾತಾಡೋರಿಗೆ ನೀವು ಇವತ್ತಿನ ದಿವಸ ಕೇಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ನಿಮ್ಗೆ ದಮ್ಮ ತಾಕತ್ತಿತ್ತಪ್ಪ ಅಂದ್ರೆ ನಿಮಗೆ ಹೇಳ್ತಾ ಇದ್ದೀನಿ, ಅಫ್ಜಲ್ಪುರ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಇವತ್ತು ಹಗರಣ ಆಗ್ಯದ, ಇವತ್ತು ಕೋಟ್ಯಾನುಗಟ್ಟಲೆ ರೂಪಾಯಿ ಇವತ್ತು ದಿವಸ ಖುದ್ದಾಗಿ ಇವತ್ತಿನ ದಿವಸ ಅಧಿಕಾರಿಗಳು ಇವತ್ತಿನ ದಿವಸ ಲೂಟಿ ಮಾಡ್ರ, ಅವ್ರಿಗೆ ಒದ್ದು ಹೊಳಗೆ ಹಾಕುವಂಥ ಕೆಲಸ ಮಾಡಬೇಕು ನೀವು. ಅಂಥವ್ರು ಬಿಟ್ಟು ಯಾರು ಸಮಾಜ ಪರವಾಗಿ ಹೋರಾಟ ಮಾಡ್ತಾರ, ಯಾರು ಸರ್ಕಾರ ವಿರುದ್ಧ ಇವತ್ತಿನ ದಿವಸ ಧ್ವನಿ ಎತ್ತಾರ, ಅಂಥವ್ರಿಗೆ ಇವತ್ತಿನ ದಿವಸ ಅವರು ಧ್ವನಿಯನ್ನು ಅಡಗಿಸುವ ಸಲುವಾಗಿ ನೀವು ಕೇಸ್ ಮಾಡಿದ್ರೆ ಇಲ್ಲಿ ಯಾರೂ ಅಂಜವ್ರಿಲ್ಲ. ಇವತ್ತಿನ ದಿವಸ ಏನು ಈ ಸಮಾಜದಲ್ಲಿ ಆಗುವಂಥ ಅರಾಜಕತೆ ಆಗಿರ್ಬೋದು, ಅಂಧಕಾರ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಅವ್ರ ವಿರುದ್ಧ ನಾವು ಯಾವತ್ತೂ ಧ್ವನಿ ಎತ್ತೇವು. ನೀವು ಎಷ್ಟೇ ಕೇಸ್ ಮಾಡಿರಿ, ಏನೇ ಮಾಡಿರಿ, ನಾವು ಅಂಜೋದಿಲ್ಲ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡಿರಿ ಅದಕ್ಕೆ ತಕ್ಕ ಪಾಠ ಕಲಿಸುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಈ ಒಂದು ಹೋರಾಟದ ಮುಖಾಂತರ ಹೇಳಬೇಕಂದ್ರೆ ಏನು ಸುಳ್ಳು ದಾಖಲೆಯನ್ನು ಕೇಸ್ ಅಪ್ಪುಗೌಡರ ವಿರುದ್ಧ ನೀವು ಮಾಡಿದಿರಿ, ಆ ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ಅಪ್ಪುಗೌಡರ ಬಗ್ಗೆ ಏನು ಕೇವಲವಾಗಿ ಮಾತನಾಡಿ ಅವರಿಗೆ ಮೇಲೆ FIR ಮಾಡಲಿಕ್ಕೆ ಒತ್ತಾಯ ಮಾಡಿದಂಥ ಕೆಲವು ಕಮ್ಯುನಲ್ ಕಿಡಿಗೇಡಿಗಳನ್ನು ಇವತ್ತು ಒದ್ದು ಒಳಗೆ ಹಾಕಿ ಅವ್ರ ಮೇಲೂ ಕೇಸ್ ಮಾಡಬೇಕೆನ್ನುವಂಥ ಮನವಿಯನ್ನು ನಾವು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇವೆಲ್ಲ ನೀವು ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡುವುದು ಅನಿವಾರ್ಯ ಆಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ.